ಏನೋ ಕಮ್ ಮಾಡಿ ನಾನು ಅವ್ರಿಗೆ ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಅದೇ ನೀನು ಫೋನೇ ಮಾಡಿಲ್ಲ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಜೈಲಿನೊಳಗೆ ಮೊಬೈಲ್ ಫೋನ್ ವಿವಾದದಿಂದ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್, ಪೆನ್ ಡ್ರೈವ್ ಹಾಗೂ ನೋಟ್ಬುಕ್ ಪತ್ತೆಯಾಗಿದೆ. ಜೈಲಿನಂತಹ ಹೈ ಸೆಕ್ಯೂರಿಟಿ ಪ್ರದೇಶದಲ್ಲಿ ನಿಷೇಧಿತ ಎಲೆಕ್ಟ್ರಾನಿಕ್ ಸಾಧನಗಳು ಪತ್ತೆಯಾಗಿರುವುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಪತ್ತೆಯಾದ ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ಮೊಬೈಲ್ ಸಂಖ್ಯೆಗಳು ದಾಖಲಾಗಿದ್ದವು ಎನ್ನಲಾಗಿದೆ. ಕೆಲವು ಸಂಪರ್ಕಗಳನ್ನು ಕೋಡ್ ನೇಮ್ಗಳ ಮೂಲಕ ನಮೂದಿಸಲಾಗಿತ್ತು ಎಂಬ ಮಾಹಿತಿ ವರದಿಗಳಲ್ಲಿ ಉಲ್ಲೇಖವಾಗಿದೆ. ಈ ಸಂಖ್ಯೆಗಳು ಯಾರಿಗೆ ಸೇರಿವೆ, ಕೋಡ್ ನೇಮ್ಗಳ ಹಿಂದೆ ಯಾರಿದ್ದಾರೆ ಎಂಬ ಪ್ರಶ್ನೆಗಳು ಈಗ ತನಿಖೆಯಲ್ಲಿ ಉತ್ತರ ಸಿಗಬೇಕಾಗಿದೆ. ಸಿಸಿಬಿ ಅಧಿಕಾರಿಗಳು ನಡೆಸಿದ ದಿಢೀರ್ ತಪಾಸಣೆಯಲ್ಲಿ ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳು ಪತ್ತೆಯಾಗಿವೆ. ಇದರ ಮಧ್ಯೆ ಪ್ರಜ್ವಲ್ ರೇವಣ್ಣ ತಂದೆ ತಾಯಿ ಹೆಸರನ್ನ ಶಿವ ಪಾರ್ವತಿ ಅಂತ ಸೇವ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಒಂದು ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ. ಪ್ರಕರಣದ ಹಿನ್ನೆಲೆಯಲ್ಲಿ ಜೈಲು ನಿರ್ವಹಣೆಯಲ್ಲಿನ ಲೋಪದ ಕುರಿತು ಕೂಡ ತನಿಖೆ ನಡೆಯುತ್ತಿದೆ. ಜೈಲು ದಾಳಿಗಳ ನಿರ್ವಹಣೆಗೆ ಸಂಬಂಧಿಸಿದ ಆರೋಪಗಳ ಹಿನ್ನೆಲೆಯಲ್ಲಿ ಜೈಲು ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಅವರನ್ನ ಅಮಾನತುಗೊಳಿಸಲಾಗಿದೆ ಎಂದು ವರದಿಯಾಗಿದೆ. ಮೊಬೈಲ್ ಫೋನ್ನ ಪಾಸ್ವರ್ಡ್ ಕುರಿತು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಜೈಲಿನೊಳಗಡೆ ಮೊಬೈಲ್ ತಂದವರು ಯಾರು, ಮೊಬೈಲ್ ಯಾರ ಬಳಕೆಯಲ್ಲಿತ್ತು, ಪೆನ್ ಡ್ರೈವ್ ಮತ್ತು ನೋಟ್ಬುಕ್ ಹೇಗೆ ಬ್ಯಾರಕ್ಗೆ ತಲುಪಿತು, ನಿಷೇಧಿತ ವಸ್ತುಗಳು ಜೈಲಿನೊಳಗಡೆ ಪ್ರವೇಶಿಸಲು ಯಾವುದೇ ಸಿಬ್ಬಂದಿ ಸಹಾಯ ಮಾಡಿದ್ದಾರೆಯೇ ಎಂಬ ಹಲವು ಪ್ರಶ್ನೆಗಳು ಈಗ ತನಿಖೆಯಲ್ಲಿ ಬಹಿರಂಗಗೊಳ್ಳಬೇಕಾಗಿದೆ. ಈ ಪ್ರಕರಣದಲ್ಲಿ ಜೈಲು ಸಿಬ್ಬಂದಿಯ ಪಾತ್ರವಿದೆಯೇ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳ ಸಂಪರ್ಕವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಿದೆ. ಇಲ್ಲಿ ಕಾನೂನು ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಜನರಿಗೆ ಏನ್ ಹೇಳಕ್ ಹೊರಟಿದೆ ಅಂತಂದ್ರೆ, ಇದನ್ನ ಖುದ್ದಾಗಿ ಮಾಡಿ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕಾರಾಗೃಹದಲ್ಲಿ ಆಗಬಾರ್ದಂಥ ಚಟುವಟಿಕೆಗಳು ಆಗ್ತಾ ಇದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಮ್ದಾದಂತ ಕೆಲವು ಸೂತ್ರಗಳನ್ನ ನಾವು ಬಳಸ್ಕೋತೀವಿ. ಯಾರಿಗೂ ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು ಇಲ್ಲ. ಯಾರು ಕೊಟ್ರು ಏನ್ ಕೊಟ್ರು ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಆಫೀಸರ್ಸ್ ಆರ್ ಆಲ್ರೆಡಿ ಸಸ್ಪೆಂಡೆಡ್. ನಾನು ಪ್ರೆಸೆನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡುಬಂತು. ಅದು ಸರಿನಾ ಇಲ್ಲ ಅಂತ ನೋಡ್ಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದು ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳು ಏನಿದೆ ನಾನು ಕಣ್ಣಾರೆ ನೋಡಿದಾಗ ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳಕ್ಕೆ ನಾನು ಮಾಡಿಸಿದೆ. ಅವರದ್ದೇ ಪಕ್ಷದಾದಂತಹ ಕುಲಕರ್ಣಿ ಅವರು ಅಕ್ಯೂಟ್ ಆಗಿದ್ರು ಕೊಲೆ ಕೇಸ್ನಲ್ಲಿ. ಅವರನ್ನ ಬೇಲ್ ಮುಖಾಂತರ ಹೊರಗಡೆ ತಂದಿದ್ದಾರೆ. ದರ್ಶನ್ ಇನ್ನು ಅವ್ರಿನ್ನ ಅಕ್ಯೂಟ್ ಆಗಿಲ್ಲ ಏನಿಲ್ಲ, ಅವರಿಗೆ ಬೇಲ್ ಸಮೇತ ಸಿಗ್ತಾ ಇಲ್ಲ. ಜನರಿಗೆ ಏನು ಸಂದೇಶ ಕಳಿಸ್ತಾ ಇದ್ದಾರೆ ಕಾನೂನಾಗ್ಲಿ ನಮ್ಮ ಸರ್ಕಾರ ಆಗ್ಲಿ, ದರ್ಶನ್ಗೆ ಬೇಲ್ ಸಿಕ್ಕಾಗ ಖುದ್ದಾಗಿ ಕರ್ನಾಟಕ ಸರ್ಕಾರನೇ ಲಾಯರ್ ಅನ್ನ ಇಟ್ಟು ಅವರಿಗೆ ಬೇಲ್ ಸಿಗ್ದಂಗೆ ಮಾಡಿದ್ದಾರೆ. ಹೈಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದಾರೆ. ಈಗ ನೋಡಿದ್ರೆ ಕುಲಕರ್ಣಿ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಇದು ಜನರಿಗೆ ಯಾವ ರೀತಿ ಸಂದೇಶ ತಲುಪಿಸ್ತಿದ್ದಾರೆ? ಏನ್ ಅನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.